80ನೇ ಸ್ವಾತಂತ್ರ್ಯ ದಿನದಂದು ಮಾನವೀಯ ಮೆರುಗು 31 ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ವಾಪಸ್. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿಜಯನಗರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಒಂದು ಅಭೂತಪೂರ್ವ ನಿರ್ಧಾರ ಕೈಗೊಂಡಿದೆ. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 31 ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಅವರು ಪಾವತಿಸಿದ್ದ ಸಂಪೂರ್ಣ ಪ್ರವೇಶ ಶುಲ್ಕವನ್ನು ಚೆಕ್ಗಳ ರೂಪದಲ್ಲಿ ವಾಪಸ್ ನೀಡುವ ಮೂಲಕ ಸ್ವಾತಂತ್ರ್ಯ ದಿನಕ್ಕೆ ಹೊಸ ಅರ್ಥ ನೀಡಲಾಯಿತು. ಕಾಲೇಜು ಆವರಣದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ವಿದ್ಯಾರ್ಥಿಗೂ ಚೆಕ್ ವಿತರಿಸಿ ಗೌರವಿಸಲಾಯಿತು. ಈ ನಿರ್ಧಾರದಿಂದ ಫಲಾನುಭವಿಗಳ ಕಣ್ಣಲ್ಲಿ ಸಂತಸದ ಕಣ್ಣೀರು ತುಂಬಿತು. ಈ ಮಾನವೀಯ ಕಾರ್ಯಕ್ಕೆ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಣಿಕಲ್ ಮಹಂತೇಶ್ ಮತ್ತು ಮಲ್ಲಿಕಾರ್ಜುನ್ ಮೇಟ್ರಿ ಅವರು ತಕ್ಷಣ ಒಪ್ಪಿಗೆ ನೀಡಿದರು. ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಕಣಿಕಲ್ ಮಹಂತೇಶ್ ಅವರು ಮಾತನಾಡಿ, ಇಂತಹ ಕಾರ್ಯಕ್ಕೆ ಸ್ವತಂತ್ರ ದಿನವನ್ನ ಕೇವಲ ಆಚರಿಸುವುದಲ್ಲ, ಆಚರಣೆಗೆ ಅರ್ಥ ಕೊಡಬೇಕು. ದೃಷ್ಟಿ ಇಲ್ಲದಿದ್ದರೂ ಜ್ಞಾನದ ಬೆಳಕಿನಿಂದ ಬದುಕನ್ನು ಕಟ್ಟಿಕೊಳ್ಳಲು ಹೊರಟಿರುವ ಈ ಮಕ್ಕಳಿಗೆ ನಮ್ಮ ಸಣ್ಣ ಕೊಡುಗೆ. ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದೇ ನಮ್ಮ ಸಂಘದ ಮೂಲ ಮಂತ್ರ. ಇವರು ದೊಡ್ಡ ಸಾಧಕರೆಂದು ಹೆಸರು ಮಾಡಲಿ ಎಂದು ಹಾರೈಸುವುದರ ಮೂಲಕ ಇದಕ್ಕೆ ವಿವಿ ಸಂಘ ಸದಾ ಬೆಂಬಲಿಸಲಿದೆ ಎಂದು ಕಾಲೇಜು ಆಡಳಿತ ಮಂಡಳಿಗೆ ಸೂಚಿಸಿದ್ದಾರೆ ಎಂದ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಎನ್ ಮಲ್ಲಿಕಾರ್ಜುನ್ ಮೇಟ್ರಿ ಅವರು ಮಾತನಾಡುತ್ತಾ, ಒಬ್ಬ ವಿದ್ಯಾರ್ಥಿಯು ಆರ್ಥಿಕ ಕಾರಣಕ್ಕೆ ಶಿಕ್ಷಣದಿಂದ ವಂಚಿತವಾಗಬಾರದು. ಸರ್ಕಾರದ ನಿಯಮಗಳ ಜೊತೆಗೆ ನಮ್ಮ ಸಾಮಾಜಿಕ ಕರ್ತವ್ಯವೂ ಇದೆ. ಇಂತಹ ಮಕ್ಕಳೇ ನಮ್ಮ ಸಂಸ್ಥೆಯ ನಿಜವಾದ ಹೆಮ್ಮೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಣಿಕಲ್ ಮಹಂತೇಶ್, ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಮೇಟ್ರಿ, ಕಾಲೇಜಿನ ಪ್ರಾಚಾರ್ಯ ಶ್ರೀ ಮಹಂತೇಶ್ ಎನ್, ಆರಾಧ್ಯಮಠ ಪದವಿ ಪೂರ್ವ ವಿಭಾಗದ ಪ್ರಾಂಶುಪಾಲರು ಪ್ರಭುಸ್ವಾಮಿ, ಎಲ್ಲಾ ವಿಭಾಗಗಳ ಮುಖ್ಯಸ್ಥರು, ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.